ದೇವಸ್ಥಾನಕ್ಕೆ ಬಂದು ಏನೋ ಇದು ಅಲ್ಕಟ್ಗಿರಿ ಬಂದ್ರ ಇಲ್ಲಿ ನಾವು ಏನಾದರೂ ಮಾಡ್ತೀವಿ ಅದನ್ನ ನೀನು ಕೇಳ್ಕೊಡ್ದು ಮಾಡ್ತಾ ಇದೀವಿ ಫಸ್ಟ್ ಮಾತಾಡಿ. ನೀನು ಅಷ್ಟೆಲ್ಲ ಇದು ಮಾಡಬೇಡ, ಅರ್ಥ ಆಯ್ತಾ? ಕೊಡಲ್ಲ ಪೊಲೀಸರು ಒಂದು ನಿಮಿಷ. ನಾನು ನೀವು ವಿಡಿಯೋ ಮಾಡ್ತಾ ಇಲ್ಲ, ನೀನು ಹೇಳ್ದೆ ಓವರ್ ಮಾಡ್ಬಿಡ್ತೀನಿ. ನನ್ನ ಮಾತು ಕೇಳ್ಬೇಕು ಫಸ್ಟು. ನಿಂತ್ಕೊಂಡು ಬ್ಯಾಕ್ ಹೋಗು. ನೀನು ಎಷ್ಟು ಓವರ್ ಮಾಡಿ ನಾನು ಡಬಲ್ ಮಾಡ್ತೀನಿ. ಹಿಂದಕ್ಕೆ ಹೋಗ್ಬೇಕು, ನೀನು ಹಿಂದಕ್ಕೆ ಹೋಗ್ಬೇಕು. ಒಂದು ನಿಮಿಷ ನಾನು ಆ ಕಾಲ ಅಂದರೆ ಹಾಕಲ್ಲ, ಕೇಳಿಸ್ಕೊ ಇಲ್ಲಿ. ಆ ಕಾಲ ಅಂದರೆ ಎಷ್ಟು ಓವರ್ ಮಾಡ್ತೀನಿ ಡಬಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ನಾನು. ದೇವಸ್ಥಾನ ಎಲ್ಲಿದೆ? ನೀವು ಬಂದು ಇಲ್ಲಿ ಫೋಟೋಸ್ ತಗೊಂಡ್ರಿ, ಫೋಟೋಸ್ ಎಲ್ಲಿ ತಗೊಂಡ್ರಿ? ಫೋಟೋಸ್ ತಗೊಂಡು ಏನೇ ಮಾತಾಡ್ತಾ ಇದ್ದಾರೆ ಮೇಲೆ, ಕರೆಕ್ಟ್ ತಾನೆ? ಹೌದಾ ಅಲ್ವಾ? ಇಲ್ಲಿ ತಗೊಂಡ್ರಿ, ಎಲ್ಲ ಪಬ್ಲಿಕ್ ನೋಡ್ತಾ ಇದ್ದಾರೆ ತಾನೆ? ಕರೆಕ್ಟ್ ತಾನೆ? ಈ ದೇವಸ್ಥಾನ ಅಲ್ಲಿದೆ. ನೀವು ಇಲ್ಲಿ ಬಂದು ಇಲ್ಲಿ ಕೂತ್ಕೊಂಡಾಗ ನೋಡೋರ್ಗೆ ಏನು ಅನ್ಸತ್ತೆ? ನಾನೇನು ಪೊದೆಗಳಲ್ಲಿ ಕೂತ್ಕೊಂಡ್ರೆ ನೋಡೋರ್ಗೆ ಏನು ಅನ್ಸತ್ತೆ? ಏನು ತಿಳ್ಕೊತಾರೆ ಹೇಳಿ? ಏನು ಓದಿಯಾ ಶಾಲೆ ಏನು ಓದಿದ್ಯಾ? ನಾನೇನು ಆನ್ಸರ್ ಮಾಡ್ಬೇಕು, ಪಟ ಆನ್ಸರ್ ಮಾಡಬೇಕು. ನೋಡೋರ್ಗೆ ಏನು ತಿಳ್ಕೊತಾರೆ? ನೀವು ಅಲ್ಲೇನ ನೋಡಿದೆ, ನಾನು ಏನಾದ್ರು ಮಾತಾಡ್ಸ್ದ ನಿಮ್ಮನ್ನ? ಅಲ್ಲ, ಏನು ಹೇಳ್ಬೇಕು? ಪೂಜೆ ಮಾಡಿ ನಿಮಗೆ ಮೇಡಮ್ ಅಲ್ಲಿ ಕೂತ್ಕೋಬೇಡಿ, ಶಾಲೆ ಓದಿತಾನೆ, ದೇವಸ್ಥಾನ ತಾನೆ ಇದು. ಯಾವ ತಪ್ಪು? ಒಂದು ಕೆಲಸ ಮಾಡು, ನಾವು ಮಾಡ್ತಾರೆ ತಪ್ಪೆ, ಹೋಗಿ ಕೇಸ್ ಹಾಕು. ಹಿಡ್ಕೊ ಇದನ್ನ, ಹಿಡ್ಕೋದು ಬೇಕಾಗತ್ತೆ ನಿಮ್ಗೆ, ಮುಂದಕ್ಕೆ ಹಿಡ್ಕೊಳ್ಳೋ, ಕೇಸ್ ಹಾಕು. ಅಲ್ಲ, ನಾನೇನು ಹೇಳ್ತಾ ಇದ್ದೀನಿ ಕೇಳಿಸ್ಕೊ. ಏನು ಓದ್ತಾ ಇದೆಯಾ ನೀನು? ಓದ್ತಾ ಇದೆಯಾ, ಕೆಲಸ ಮಾಡ್ತಾ ಇದೆಯಾ? ಜೋರಾಗಿ ಮಾತಾಡು. ಓದ್ತಾ ಇದೆಯಾ ತಾನೆ? ಓದ್ತಾ ಇರೋನು ನಾನು ಗಮನಿಸ್ತೀವಿ, ಅಲ್ಲಿ ದೇವಸ್ಥಾನ ಇದೆ, ಇಲ್ಲಿ ಬಂದು ಫೋಟೋ ಹೊಡ್ಕೊಂಡ್ರಿ ಪಬ್ಲಿಕಲ್ಲಿ, ಸೀದಾ ಇಳ್ಕೊಂಬಂದು ಈ ಪೊದೆಯಲ್ಲಿ ಕೂತಿದ್ದೀರ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಈ ಪೊದೆಗಳಲ್ಲಿ ಯಾವನೋ ಕುಡ್ಕೊಂಬಂದು ನಿಮ್ಗೆ ಈ ತೊಂದರೆ ಕೊಟ್ಟರೆ ಏನು ಮಾಡ್ತೀರಿ? ಯಾರಿಗೆ ಫೋನ್ ಮಾಡ್ತೀರಿ? ಪೊಲೀಸರಿಗೆ ಫೋನ್ ಮಾಡ್ತೀರಿ? ಸರ್ ಈಗ ನಮ್ಮನ್ನ ತೊಂದರೆ ಕೊಡ್ತಾವೆ, ಬನ್ನಿ ಅಂತ ಕಾಪಾಡೋಕ್ಕೆ. ಅಲ್ಲೇ ಓದ್ತಿರ್ತಾನೆ, ನ್ಯೂಸ್ ತೊಗೊತಿರ್ತಾನೆ, ಏನೇನು ಇಲ್ಲಿ ಪ್ಲೇಸ್ ಏನಾಗತ್ತೆ ಗೊತ್ತಾನೆ. ಮತ್ತೆ ನೀನು ಅಷ್ಟು ದೌಲತ್ತಾಗಿ ಮಾತಾಡ್ತೀಯ? ನಾನೇನು ಕೇಳ್ತಾ ಮಾಡ್ಕೋ, ಅಷ್ಟು ದೌಲತ್ತ ಏನಕ್ಕೆ ಮಾತಾಡ್ತಿ? ನಿನಗೇನಾದರೂ 1%, ನಾನಾಗಲಿ ನಮ್ಮ ಟೀಮ್ ಆಗಲಿ, ನೀನು ಅಲ್ಲಿ ನೀವು ಪಬ್ಲಿಕಲ್ಲಿ ಇದ್ದಾಗ 1% ಮಾತಾಡ್ಸಿಲ್ಲ ತಾನೆ? ನೀನು ಯಾವಾಗ ಕೆಳಗಡೆ ಇಳಿದುಬಿಟ್ಟು ಪೊದೆಗೆ ಬಂದು ನಾವು ಬಂದ್ವಿ. ಇನ್ನು ಮೇಲೆ ಸನಾತನ ಧರ್ಮದ ಟೆಂಪಲ್ಸಲ್ಲಿ ಯಾರೂ ಕೂಡ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡಬಾರ್ದಂದ್ರೆ ನಮ್ಮ ಕಳಕಳಿ, ನಮ್ಮ ಉದ್ದೇಶ. ಅರ್ಥ ಆಯ್ತಾ? ದೇವಸ್ಥಾನಕ್ಕೆ ಬಂದರೆ ಹಿಂದೂ ತಾನೆ ಆ ಥರ ಮಾಡಬಾರ್ದಲ್ಲ ತಮ್ಮ. ಅಲ್ಲ, ನಾನು ನಿನಗೆ ನೀನು ಬಾ ಬರೋದಕ್ಕೆ ರಿಸ್ಟ್ರಿಕ್ಷನ್ ಇಲ್ಲ. ಆದರೆ ಬಂದು ನೀನು ಪೊದೆಯಲ್ಲಿ ಕೂತ್ಕೊಂಡಾಗ ನೋಡೋರ್ಗೆ, ಫ್ಯಾಮಿಲಿ ಬಂದರು ಯಾರೋ ಬಂದು ನೋಡ್ತಾರೆ, ಅವಾಗ ಯಾರಿಗೆ ಅವ್ರಿಗೆ ಏನು ಅನ್ಸತ್ತೆ ಹೇಳೋ? ದೇವಸ್ಥಾನನ ನಮಗೆ ದಿಗುಪ್ಸೆ ಆಗಲ್ಲ? ಹಿಂದೂಗಳಿಗೆ ನಮಗೆ ದಿಗುಪ್ಸೆ ಆಗಲ್ಲ? ಆಗತ್ತಾಗಲ್ವಾ? ಕೇಸುಗಳೆಲ್ಲ ಓದ್ತಿರಲ್ಲ, ಟೈಮ್ ಎಷ್ಟುಗಳಾಗ್ತಾವಂತೇಳಿ. ಬನ್ನಿ, ದೇವಸ್ಥಾನಕ್ಕೆ ಬರೋದಕ್ಕೆ ನಮ್ಮ ಅಭ್ಯಂತರ ತಾಯಿ, ನಾವು ಅಷ್ಟು ದೊಡ್ಡವರಲ್ಲ, ಅಷ್ಟು ಪವರ್ ಇಲ್ಲ ನಮಗೆ. ಆದರೆ ಎಲ್ಲೋ ಬಂದು ಪೊದೆಗಳಲ್ಲಿ ಕೂತ್ಕೊಂಡಾಗ ನೋಡೋರ್ಗೂ ಹಿಂಸೆ, ಆಮೇಲೆ ಏನೋ ಒಂದು ತೊಂದರೆ ಆಗುತ್ತೆ. ಅವನೋ ಕುಡ್ಕೊಂಬಂದು ನಿಮಗೆ ಅವ್ನು ಹಿಡ್ಕೊಂಡು ಕಟ್ಟಾಕೊಂಡು ನಿನ್ಗೇನಾದ್ರು ಅದು ಏನು ಮಾಡ್ತೀವಿ? ಅದು ಗಮನಿಸಿದ ಯೋಚನೆ ಮಾಡಿದ್ಯಾ ಅದನ್ನ ಲೈಫ್ನ? ಏನಾಗತ್ತೆ ಬಿಡು, 100 ಜನಕ್ಕೆ ಆಗಲ್ಲ, 100 ಜನದಲ್ಲಿ ಒಬ್ರಿಗೆ ಆಗತ್ತೆ. ಆ ಒಬ್ರು ನೀವೇ ಆಗ್ಬೋದು ನಾಳೆ. ತಲೆಯಲ್ಲಿ ಇಟ್ಕೊಳ್ಳಿ, ಹೋಗಿ ಪಬ್ಲಿಕಲ್ಲಿ ಕೂತ್ಕೊಳ್ಳಿ. ನನ್ನ ಚಾನಲ್ ಇದೆ, ಹೋಗಿ ನೋಡು ನಾವೇನೇನು ಕೆಲಸ ಮಾಡ್ತೀವಂತ. ಅದು ನೀನು ಕೇಳಿದ್ರೆ ಕೇಳು, ಬಿಟ್ಟರೆ ಬಿಡು. ಒಬ್ಬ ಅಣ್ಣನಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನಾಳೆ ನೀವೆಲ್ಲೋ ಇದೇ ಅಭ್ಯಾಸ ಮಾಡ್ಕೊಂಡು ನಂದಿ ಬೆಟ್ಟದಲ್ಲೋ ಎಲ್ಲೋ ಇನ್ನೊಂದು ಕಡೆ ಸಿಗಾಕೊಂಡಾಗ ನೀವು ಜೀವಂತ ಇರಲ್ಲ. ನಾನು ಏನು ಮಾಡ್ತೀವಂತ ನೀನು ನನಗೆ ಒಂದು ಕೆಲಸ ಮಾಡಿ, ನಾನು ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿರಿ, ಏನು ಮಾಡ್ತೀವಂತ ಗೊತ್ತಾಗುತ್ತೆ. ಎಲ್ಲಿ ಕೂತ್ಕೋಬೇಕು? ಜನರಲ್ಲಾಗಿ ದೇವಸ್ಥಾನಕ್ಕೆ ಬಂದರೆ ಎಲ್ಲಿ ಕೂತ್ಕೋಬೇಕು? ಪಬ್ಲಿಕಲ್ಲಿ ಕೂತ್ಕೋಬೇಕಾ, ಪೊದೆಗಳಲ್ಲಿ ಕೂತ್ಕೋಬೇಕಾ? ಐ ಆಮ್ ಆಸ್ಕಿಂಗ್ ಯು. ಪೊದೆಗಳಲ್ಲಿ ಕೂತ್ಕೋ, ಪಬ್ಲಿಕಲ್ಲಿ ಕೂತ್ಕೋಬೇಕಾ? ಏನು ಓದ್ತಾ ಇದ್ದೀಯ ನೀನು? ಡಿಗ್ರಿ. ಕಾಲೇಜಿಗೆ ಬಂಕ್ ಹಾಕಿದಿ? ಇಲ್ಲ. ಏನಮ್ಮ ನೀನು? ನೀತು ಏನು ಓದ್ತಾ ಇದೆಯಾ? ಆಧಾರ್ ಕಾರ್ಡ್ ತೋರಿಸು. 2007 ಅಂದ್ರೆ ಎಷ್ಟು ವರ್ಷ ಆಯ್ತಾ ಇವಾಗ? ತಾಯಿ ಇನ್ನೂ ಚಿಕ್ಕ ವಯಸ್ಸು, ಇದು ಪೋಸ್ಕೋ ಕೇಸ್ ಆಗತ್ತೆ ಕಣೋ. ಗೊತ್ತಾ ನಿಂಗೆ ಪೋಸ್ಕೋ ಕೇಸ್ ಅಂದ್ರೆ ಏನು ಗೊತ್ತಾ ನಿಂಗೆ? ಏನು ರೇಪ್ ಅಂತಲ್ಲ, ನೀನು ಲವ್ ಮಾಡಿ ಹಾಕಿ ಜೊತೆ ಬೇಡ, ಐ ಡೋಂಟ್ ವಾಂಟ್ ಟು ಮಾಡಿದ್ರೆ ಕೇಸ್ ಹಾಕಿದ್ರೆ ಹೋಗ್ತೀಯ ನೀನು, ಮನೆಗೆ ಹೋಗ್ತೀಯಾ? ನೀನು ಬಂದರೆ ಪಬ್ಲಿಕ್ ಪ್ಲೇಸಲ್ಲಿ ಕೂತ್ಕೋಬೇಕು. ನೀವು ಕಾಲೇಜ್ ಬಂಕ್ ಹಾಕ್ಬಿಟ್ಟು ಇಲ್ಲಿ ಬಂದು ಎಲ್ಲೋ ಒಂದು ಕಡೆ. ಹೌದಾ? ಕಾಲೇಜ್ ಮುಗಿಸ್ಕೊಂಡ್ ಬಂದಿದ್ಯಾ? ಮತ್ತೆ ಎಲ್ಗೋಗ್ಬೇಕು? ಎಲ್ಲಿ ಕೂತ್ಕೋಬೇಕು ಜನರಲ್ ಆಗಿ? ಅಲ್ಲ, ನಾನು ಕೇಳ್ತೀನಿ, ಎಲ್ಲಿ ಕೂತ್ಕೋಬೇಕು? ಅಷ್ಟು ರೋಪ್ ಆಗ್ತಾ ಇದೆಯಲ್ಲ ತಾಯಿ, ಎಲ್ಲಿ ಕೂತ್ಕೋಬೇಕು?
ಎಲ್ಲಿ ಕೂತ್ಕೋಬೇಕು ಹೇಳಿ? ಪಬ್ಲಿಕ್ ಪ್ಲೇಸಲ್ಲಿ ಕೂತ್ಕೋಬೇಕು, ಇಲ್ಲಿ ಕೂತ್ಕೋಬೇಕಾ? ಸರಿ ಆಯ್ತು. ಆ ಇರೋ ಒಂದ್ ನಿಮಿಷ, ಏನ್ ಗೊತ್ತಾ, ನಮ್ದು ಅವೇರ್ನೆಸ್ ವಿಡಿಯೋಸ್ ಮಾಡ್ತಾ ಇರ್ತೀವಿ. ನೀವೆಲ್ಲೋ ಪಬ್ಲಿಕ್ ಪ್ಲೇಸ್ ಕೂತಿರ್ತೀರಾ, ಯಾವನ ಕುಡ್ಕೊಂಡ್ಬಂದು ನಿಮ್ಮ ಹಿಡ್ಕೊಂಡು ಹಾಕಿ ಏನೋ ಮಾಡಿದ್ರೆ ಏನ್ ಮಾಡ್ತಿ ಹೇಳು? ಯಾರಿಗೆ ಫೋನ್ ಮಾಡ್ತಿ? ಪೊಲೀಸರ್ಗೆ ಮಾಡ್ತಿ? ಮತ್ತೆ ಬಡ್ಕೋತೀರಾ, ಅಯ್ಯೋ ಪೊಲೀಸರು ಏನು ಮಾಡಿಲ್ಲ ಅಂತ. ಮತ್ತೆ ರೋಡ್ ಬಂದು ಸ್ಟ್ರೈಕ್ಗಳು, ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿ, ಯು ಶುಡ್ ಸಿಟ್ ಆನ್ ಪಬ್ಲಿಕ್ ಪ್ಲೇಸ್. ಇದನ್ನೆಲ್ಲ ಕೂತ್ಕೊಂಡ್ರೆ ಬೇರೆ ಥರನೇ ಇರ್ತದೆ ಇನ್ನು ಮುಂದೆ. ಓಕೆ, ಹೋಗಿ ಕೇಳಿಸ್ಕೊ, ಇಲ್ಲಿ ಕೇಳಿಸ್ಕೊಳ್ಳಿ. 17 ವರ್ಷ ಹುಡುಗಿ ಕೇಸ್ ಏನಾಗತ್ತೆ ಗೊತ್ತೇನಾ? ಸರ್ ಫ್ಯಾಮಿಲಿ ಸರ್ ನಾವು. ಲೇ ಫ್ಯಾಮಿಲಿ ಎಲ್ಲ ಕಣೋ, ನೀನು ಯಾವನಾದ್ರೆ 17 ವರ್ಷದ ಹುಡುಗಿ ಅಂತೇಳಲ್ಲೋ. ಅಲ್ಲ ನೀವು ಹೋಗ್ಬೇಡ, ಹೋದ್ರೆ ಈಗ ತಪ್ಪಾಗತ್ತೆ ನೋಡೋ. ಈಗ ಬನ್ನಿ ಇಲ್ಲಿಬ್ರು ನೋಡೋ, ತಪ್ಪಾಗತ್ತೆ ಹೇಳ್ತೀನಿ ಕೇಳೋ. ಬಂದರೆ ಸರಿ, ಈಗ ಬಂದರೆ ಸರಿ ನೋಡಮ್ಮ. 17 ವರ್ಷಕ್ಕೆ ಆಯಿತು. ಬೆಳಗಾವಿಯಲ್ಲಿ ಪೋಸ್ಕೋ ಕೇಸ್ ರಿಜಿಸ್ಟರ್ಡ್ ಎಗನಿಸ್ಟ್ ಇದು ಭೀಮಶಿ ವಿರುದ್ಧ FIR. ಓಕೆ, ಅದು ಓಕೆ. ಇರು ಒಂದು ನಿಮಿಷ. ಇವ್ರು ಯಾರು ಗೊತ್ತಾ? ಇವರು ಯಡಿಯೂರಪ್ಪ. ಏನಾಗಿದ್ರು ಅವರು? ಏನಾಗಿದ್ರು ಹೇಳು? ಪ್ರೈಮ್ ಮಿನಿಸ್ಟರಾ? ಏನೋ CM ಆಗಿದ್ರು. ಅವ್ರಿಗೆ ಒಂದು ಯಾರೋ ಒಂದು ಲೇಡಿ ಇಲ್ಲಿ ಒಂದು ಇದು ಮಾಡ್ತಾರೆ, ಏನದು ಅಲಿಗೇಷನ್ ಮಾಡ್ತಾರೆ. ಅವ್ರ ಮೇಲೆ ಪೋಕ್ಸೋ ಕೇಸ್ ಆಗುತ್ತೆ. ಅರೆಸ್ಟ್ ವಾರೆಂಟ್ ಬಂದಿತ್ತು. ಸ್ವಾಮೀಜಿ ಮೇಲೆ ಅರೆಸ್ಟ್ ವಾರೆಂಟು, ಜೈಲಿಗೆ ಹೋಗ್ತಾನೆ. ಎಲ್ಲಿನೇ ಶಿಕ್ಷೆ ಆಗಿರೋದು. ಕೇಳಿಸ್ಕೊಳ್ಳಿ, ನೀನು ಕೇಳಿಸ್ಕೊಳ್ಳಲು ನಾನೇನು ಗೋಡೆಗೆ ಹೇಳ್ತಲ್ಲ. ನಾನು ಪೋಕ್ಸೋ ಕಾಯ್ದೆಯಡಿ ವ್ಯಕ್ತಿಗೆ 20 ಜೈಲು ಶಿಕ್ಷೆ. ಬಾಲಕಿ ಅಂದರೆ ಮೈನರ್ ಹುಡುಗಿನ ಮದುವೆ ಆಗಿ ನೀನು ಮದುವೆ ಆದರೂ ಕೂಡ ಅದು ಇಲ್ಲೀಗಲ್ ಆಕ್ಟಿವಿಟೀಸೇ, ಆಯ್ತಾ? ನೀನು ಕೇಳಿದ್ರೆ ಕೇಳು, ಬಿಟ್ಟು ಏನೋ ಪುಂಗಿದಾಸ ಹೇಳ್ತಾವನಂತ, ಅದು ನಿಮ್ಮ ದುರಂತ ಅದಷ್ಟೇ. ಅರ್ಥ ಆಗ್ತದೆ ಹೇಳ್ತಾ ಇದ್ದೀನು. ಮೈನರ್ ಹುಡುಗಿನ ನೀನು ಮುಟ್ಟೋದು ಒಂದೇ, ಅದು ಮರ್ಡರ್ ಕೇಸ್ಗಿರೋ ದೊಡ್ಡದು. 1 ವರ್ಷ ಬೇಲ್ ಬರಲ್ಲ. ಕೇಳಿಸ್ಕೊ ಅಮ್ಮ, ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ನಾನು ಬೈತಲ್ಲ ನಿನಗೆ, ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ವಿಡಿಯೋ ಮಾತ್ರ ಹಾಕ್ಬಿಟ್ಟು ಏನೋ ಮಾಡಿ ಅವತ್ತು ಈಗ ನೀನು ಕಾನ್ಸ್ಟೇಟನ್ನು ಈಗ ವಿಡಿಯೋ ಡಿಲೀಟ್ ಮಾಡಬೇಕು ಅಷ್ಟೇ. ಈಗ ಪಾಠ ನೀತಿ ಪಾಠ ಅವೇರ್ನೆಸ್ ಮಾಡ್ತಾ ಇರೋದಲ್ಲ, ಏನೋ ಗೋಡೆಗೆ ಹೇಳ್ತಾ ಇರೋದು ಅಷ್ಟೇ ಅಲ್ವಾ? ಏನು ಲಾವಣ್ಯ ಅಲ್ಲ ನಿನ್ನ ಹೆಸರು? ಆಯಿತು, ಏನೊಂದು ನಿನ್ನ ಹೆಸರು, ಆಯಿತಾ? ಕೇಳಿಸ್ಕೊ. 17 ವರ್ಷದ ಒಳಗಡೆ ಯಾರೇ ಇವನಾಗಲಿ ಯಾವನಾಗಲಿ ಅದು ಇಲ್ಲೀಗಲ್ ಅಂದರೆ ಕಂಪ್ಲೀಟ್ ಇಲ್ಲೀಗಲ್. ಕೇಳಿಸ್ಕೊ. ಇನ್ನು ಶಾಲೆ ಓದ್ತಾ ಇದೆ, 1 ವರ್ಷ ಬಿಟ್ಟು ನೀವು ಮದುವೆನಾಗಿ ಇನ್ನೊಂದು 2 ವರ್ಷ ಬಿಟ್ಟಾಗಿ ಇನ್ನು 1 ವರ್ಷ ದಯವಿಟ್ಟು ಇಬ್ಬರು ಮೀಟಾಗಿ ಟ್ರೈ ಮಾಡಬೇಡಿ. ನಿಮ್ಮ ಸೇಫ್ಟಿಗೋಸ್ಕರ ಹೇಳ್ತಾ ಇದ್ದೀನಿ 100% ತಮ್ಮ. ನೀನು ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗೋ, ಅವ್ರ ಮನೇಲಿ ಕಿರಿಕ್ ಮಾಡೋ, ಏನಾದರೂ ಕೇಸ್ ಬಿದ್ದರೆ ನಾನು ಪ್ರಾಮಿಸ್ ಹೇಳ್ತೇನೆ, 1 ವರ್ಷ ಬೇಲ್ ಬರಲ್ಲ. 1 ವರ್ಷ ಯಾವುದೇ ಕಾರಣಕ್ಕೂ ಬೇಲ್ ಬರಲ್ಲ. ನಾನು ಹೇಳಿ ಅವ್ರ ಮನೇಲಿ ಒಪ್ಕೊಂಡ್ರು ಕೂಡ ಮುಟ್ಟಬಾರ್ದು. ಅಲ್ಲ, ಪದಗಳಿಗೆ ಯಾವನೋಗ ಅಂತ ಹೇಳಿದ್ದು ನಿನಗೆ? ಪದಗಳಿಗೆ ಯಾವನೋಗ ಅಂತ ಹೇಳಿದ್ದು? ಇಲ್ಲಿ ಜಾಗ ಇಲ್ವಾ? ಇಷ್ಟೆಲ್ಲ ಎಕರೆಗಟ್ಟಲೆ ಜಾಗ ಇದೆಯಲ್ಲೋ? ಪಾ, ಇಲ್ಲಿ ಅವ್ರಿಗೆ ಕರ್ಕೊಂಬಂದಿ ದೊಡ್ಡ ತಪ್ಪು ಕೊಡ ನೀನು. ನಾನೇನು ಹೇಳ್ತಾ ಇದ್ದೀನಿ, ನಿನ್ನನ್ನು ಕರ್ಕೊಂಬರೋದು ಒಂದೇ, ಆಟೋ ಬಾಂಬನ್ನು ಇಟ್ಕೊಳ್ಳೋದು ಒಂದೇನೆ, ಗೊತ್ತಾ ನಿಂಗೆ? ಅದು ಪಬ್ಲಿಕ್ ಕೈ ತೆಗಿ. ಪಬ್ಲಿಕ್ ಪ್ಲೇಸಲ್ಲಿ ಪ್ಲೀಸ್ ಸಿಟ್ ಪ್ರಾಪರ್ಲಿ, ಓಕೆ? ಆ್ಯಂಡ್ ಸ್ಪೆಷಲಿ ಟೆಂಪಲ್, ಓಕೆ? ಯು ಅಂಡರ್ಸ್ಟ್ಯಾಂಡ್, ರೈಟ್? ಡೋಂಟ್ ಡೂ ಎನಿಥಿಂಗ್ ಇನ್ ದ ಪಬ್ಲಿಕ್ ಪ್ಲೇಸ್, ಓಕೆ? ಏನೋ ಮಾಡ್ತಾ ಇದೀಯಾ? ತೆಗೆ ಕೈ. ಏನೋ ನಿನ್ನ ಹೆಸರು? ಹಾಂ, ಯಾವ ಊರವರು? ಅಲ್ಕೇರಿ. ಇದು ಟೆಂಪಲ್ ಏನಾ ಇದು? ಮತ್ತೆ ಇವ್ರ ಪದಗಳು ಬಂದ್ಕೊಂಡು ನಾನು ನೋಡಿದೆ, ನೀವೇನು ಮಾಡ್ದೆ ನೋಡಿದೆ. ಐ ಸಾ ಇಟ್ ಎವ್ರಿ, ನಾನು ನೋಡಿದೆ. ಹಿಂದಿ ಬರಲ್ಲ ಕಣಯ್ಯ. ಈ ಕಡೆ ಅಲ್ಲ, ಅವ್ರು ನಾನು ನೋಡಿದೆ, ವಿಡಿಯೋ ರೆಕಾರ್ಡ್ ಆಗಿದೆ ಅಂತ ಹೇಳು. फाइट किया, कुछ भी किया, आपको मारता है? स्टैंड अप। नहीं, आप वहाँ पे भी खा सकते हैं ना, खाने के लिए वहाँ पे है ना प्लेस। ऐसा बैठ टेंपल में ऐसा कुछ होता है। हाँ, ऐसा आप कैसे बैठ रहे हो? वो लेडीज के पास पकड़ के, और वो कनाडा है, आप हिंदी कैसे? नहीं, वो कैसे है? मतलब आप बीवी होने वाला है, हुआ नहीं है ना, तो कैसा फिर आ रहे हो? Before marriage? that part we don't need. Okay. What I'm saying in temple है ना, ये टेंपल है तो कैसे इधर का पाया? ಸನಾತನ ಧರ್ಮ ಟೆಂಪಲ್ ಆನ್ ಮಾಡ್ಕೊಂಡು ಕಮ್ ಹಿಯರ್. ಹಲೋ, ಇಫ್ ಯು ಆರ್ ಗೋಯಿಂಗ್ ಐ ವಿಲ್ ಮೇಕ್ ಎ ಕಂಪ್ಲೇಂಟ್. ಜಸ್ಟ್ ಸ್ಟ್ಯಾಂಡ್ ಹಿಯರ್. जस्ट स्टार्ट, कम हियर, कम दिस साइड. इसको बोलो अभी साइड, कम मैम,
आप ड्रिंक भी लिया है ना? What I'm saying, see, you can sit in the public place. Huh? You're doing wrong now. Tell me, they're doing wrong. Ask him. ये रॉन्ग है ना, इधर आके आप टेंपल के पास ऐसा सभी कर रहे हैं? हाँ? नहीं, आप इनसाइड और उधर जा रहे हो, इधर बैठ रहे हो आप, क्या ये? नहीं, क्या है प्लेस, क्या है ये चेक करो ना, ये क्या है? इधर कोई भी मेंबर्स नहीं है I'll ना? show. Can I show? You can sit here. Just sit. इसको बोलो. What they're sitting like this. They're sitting like आप this. क्यों ऐसा पकड़ के उसके पास सोया था? In temple. In temple. You can do in your home. You can take away your rooms. ये सोशल अवेयरनेस वीडियो है। ओके क्या है ना, इधर आकर फैमिली देखता, ये क्या समझते हैं बोलो? इधर हाँ, Come here. Come on. देखो ये क्या है ना, ये सभी क्लीन करो है। देखो क्या क्या आकर Check the button. Okay, wait, you come, man. Take this one. तुम्हारा clean कर सकते हैं. Okay. हमारा टेम्पल है। You mistake ना? Come here, lady. Clean करो. दादी सर बोलो। और thing clean करो. See, और कर सकते हैं. You are not doing. You are doing anything. You doing a fucking things na. You doing a fucking things na. No, sir. No, sir. Whoa. Again you talk. You just go. There is a dustbin. You understand? And dustbin is there. Wait for it. डस्टबिन में जाके फेंकना, इधर इधर उधर की फेंकना सबसे। You come. Tell there. ये सभी जो कचरा है वो जाके नीचे डस्टबिन में डालना, इधर भी रोड में मत डालना। रोड में डाले तो फिर हम लोग अगेन आते हैं आपके पास। डस्टबिन आपको इधर थोड़ा सा पास आएगा। You give one cover. Just give one cover. आपका सामान पकड़ लो। जब तक करने जाते बोले तो ಅಧಿಕಾರ ಕೊಟ್ಟವ್ರು ಯಾರು? ಕರೆಕ್ಟ್ ಅಲ್ವಾ? ಕರೆಕ್ಟ್ ತಾನೆ? ನಿಮಗೆ ನಮ್ಮ ಹೌದು, ಪರ್ಮಿಷನ್ ಯಾರು ಕೊಟ್ಟರು ಅಲ್ವಾ ಸರ್? ಓಕೆ, ಪಾಯಿಂಟ್ನ ಸರ್ ನಾವು ನಮ್ಮ ಚಾನಲ್ ನೋಡಿ ಸರ್, ನಾವು ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಈ ಥರ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟರು ಅಂತ, ಅಂದರೆ ಯಾರು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಈ ಥರ ಎಲ್ಲ ಮಾಡಿ ಸೋಷಿಯಲ್ ಅವೇರ್ನೆಸ್ ಮಾಡ್ತಾ ಇರ್ತೀವಿ ಸರ್. ನಿಮ್ಮ ಒಬ್ಬರದೇ ಅಲ್ಲ ಸರ್. ಆಮೇಲೆ ಈಗ ನೀವು ಸ್ಟಾರ್ಟಿಂಗಲ್ಲಿ ಎಲ್ಲಿದ್ರಿ ಹೇಳಿ? ಇದರಲ್ಲಿದ್ರಿ ಎಲ್ಲಿ? ಒಂದು ನಿಮಿಷ ಕಣಪ್ಪ, ಒಂದು ನಿಮಿಷ ನಾನು ಮಾತಾಡಕ್ಕೆ ಬಿಡು. ಇಲ್ಲಿ ಪಬ್ಲಿಕ್ ಪ್ಲೇಸಲ್ಲಿ ಇದ್ರಿ, ಆ ಕಡೆ ಈ ಕಡೆ ನೋಡ್ಕೊಂಡು ಸೀದಾ ಪೊದೆ ಒಳಗೆ ಆ ಕಡೆ ಹೋದ್ರಿ. ಎಸ್ ಆರ್ ನೋ? ಹೋದ್ರಾ ಇಲ್ವಾ? ಅಲ್ಲ ಒಂದು ನಿಮಿಷ ಅಲ್ಲ, ನಾನು ಮಾತಾಡಿ ಕೇಳೋದು. ನಾನು ಎಸ್ ಆರ್ ನೋ ಹೋದ್ರಾ ಇಲ್ವಾ ನೀವು ಅಲ್ಲಿಗೆ? ಯಾರೋ ಆ ಹುಡುಗಿ ಬಂದಿದ್ದು,
ಓಕೆ, ಆಮೇಲೆ ಪರ್ಮಿಷನ್ ಯಾರು ಕೊಟ್ಟರು? ಅಲ್ಲಪ್ಪ ನಿಮಗೆ ನಿಮಗೆ ಈ ಥರ ಹಿಂದೂ ಸನಾತನ ಧರ್ಮದ ಟೆಂಪಲ್ ಪದಗಳಿಗೆ ಹೋಗೋಕ್ಕೆ ಯಾರು ಕೇರಳ CM ವಿಜಯ್ ಪಿರಣಾಯ್ ಅವರು, ಅವ್ರ ಹೆಸರು ಇದೆಯಲ್ಲ, ಕೇರಳ CM ವಿಜಯ್ ಅವರು, ಅವ್ರು ತಗೊಳ್ತಾರೆ ಲೆಟರ್ ತೊಗೊಂಬಂದಿದ್ದೀರಾ? ಪರ್ಮಿಷನ್ ತೊಗೊಂಬಂದಿದ್ದೀರಾ? ಇಲ್ಲ ಸರ್, ನಾವು ಹಿಂದೂ ಕರ್ನಾಟಕದಲ್ಲಿ ದೇವಸ್ಥಾನಗಳ ಒಳಗಡೆ ಹೋಗಿ ಪದಗಳಿಗೆ ಹೋಗ್ತೀವಿ, ಒಂದು ಲೆಟರ್ ಕೊಡಿ ತೊಗೊಂಬಂದಿದ್ದೀರಾ? ಇಲ್ವಲ್ಲ? ಎಸ್ ಆರ್ ನೋ? ನೀವು ಕೇರಳದವ್ರು ತಾನೆ? ಅಲ್ಲ ಪದಗಳಿಗೆ ಹೋಗಿ 2-3 ಫೋಟೋ ತೊಗೊಂಬಂದಿದ್ದೀರಾ, ಅದೇ ತಾನೇ? ಯಾಕೆ ಪಬ್ಲಿಕಲ್ಲಿ ತೊಗೋಬಾರ್ದಾ? ಹೂ ಕಣಯ್ಯ, ಏಕೆ ಪದಗಳಿಗೆ ಹೋಗಿ ತೊಗೋಬೇಕಾ? ನೀವೇನು ಬಟಾಣಿ ತಿನ್ನಕ್ಕೆ ಹೋಗಿದ್ದೀರಾ ಪದಗಳಿಗೆ? ಅಲ್ಲ, ಫೋಟೋ ತೊಗೊಳಕ್ಕೆ ಬಟಾಣಿ ತಿನ್ನಕ್ಕೆ ಹೋಗಿದ್ದೀರಾ? ಹಾಂ, ಮತ್ತೆ ನನಗೆ ನೀವು ಏನೇನೋ ಮಾಡಿ ನಿಮ್ಗೆ ಯಾವನು ಹಾಕಿದ್ದು ಹಂಗೆ ಮಾಡಿ ಕೇಳಿಸ್ಕೊಳ್ಳುತ್ತಮ್ಮ, ಇಲ್ಲಿ ಯಾವನು ಸಾಚ ಇಲ್ಲ, ನೋಡಬೇಕು, ಅರ್ಥ ಆಯ್ತಾ? ನಾವು ಒಂದು ಅವೇರ್ನೆಸ್ ವೀಡಿಯೋಗಳು ಮಾಡ್ತಾಯಿದ್ದೀವಿ. ನೀನು ಎಲ್ಲಿವರೆಗೂ ಹೋಗಿ ನೀನು ಕೇರಳದಲ್ಲೇ ಕಂಪ್ಲೇಂಟ್ ಕೊಡು ಅಥವಾ ಎಲ್ಲೇ ಕಂಪ್ಲೇಂಟ್ ಕೊಡು, ಅರ್ಥ ಆಯ್ತಾ? ಇನ್ನು ಮುಂದೆ ಅಂಥ ಜಾಗಗಳನ್ನ ತಪ್ಪು ಮಾಡಿ ಕೂಡ ನೀವು ಎದುರಿಸ್ತೀರಂದರೆ ನಾನು ಯಾವ ಲೆವೆಲ್ಗೆ ಪ್ರಿಪೇರ್ ಆಗಿರಬೇಕು? ಕಾನೂನು ರೀತಿ ಯಾರ್ಯಾವ್ರಿಗೆ ಪ್ರಿಪೇರ್ ಆಗಿರಬೇಕು? ಅಲ್ಲ, ನಾನು ಹೇಳ್ತಾ ಇರೋದು, ನೀನೇ ತಪ್ಪು ಮಾಡಿದಾಗೆ ಅಷ್ಟು ನೀನು ನನ್ನ ಮೇಲೆ ಆ ಥರ ಬಂದಾಗ ಚೆನ್ನಾಗಿ ಇಬ್ಬರು ಎಜುಕೇಟೆಡ್ ಥರ ಇದ್ದೀರಿ. ಅಲ್ಲ, ಪಬ್ಲಿಕಲ್ಲಿ ನಾನು ಕೇಳಿಸ್ಕೊ, ನಾನು ಎಲ್ಲ ನೋಡಿದೆ ಸಿನಿಮಾನ. ನೀವು ಪಬ್ಲಿಕಲ್ಲಿ ನಿಂತಿದ್ರಿ, ಅಲ್ಲಿಂದ ನಿಧಾನಕ್ಕೆ ಪದಗಳಿಗೆ ಹೋದ್ರಿ, ಅರ್ಥ ಆಯ್ತಾ? ಈಗ ನನಗೆ ಫೋನ್ ಮಾಡಿ ನಿನ್ನೆ ಫೋನ್ ಮಾಡಿಬಿಟ್ಟು ಇಷ್ಟೆಲ್ಲ ಮಾತಾಡ್ತಿ. ಓಕೆ, ಥ್ಯಾಂಕ್ ಯು. ಇಂಥ ವೀಡಿಯೋಗಳಿಗೆ ದಯಮಾಡಿ ನಮ್ಮ ಹಿಂದೂಗಳು ಒಂದು ಕಾಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ. ನನಗಿನ್ನೂ ಉತ್ಸಾಹ ಜಾಸ್ತಿ ಆಗುತ್ತೆ. ಎಲ್ಲ ಕಡೆ ನಾನು ಎಲ್ಲ ದೇವಸ್ಥಾನಗಳಿಗೆ ಎಲ್ಲೆಲ್ಲಿ ಈ ಥರ ಕಂಪ್ಲೇಂಟ್ಸ್ ಬರುತ್ತೋ ಆ ದೇವಸ್ಥಾನಗಳಿಗೆ ವಿಸಿಟ್ ಕೊಡ್ತೀನಿ. ಮ್ಯಾಕ್ಸಿಮಮ್ ನನ್ನ ಕೈಲಾಗಿದ್ದ ಪ್ರಯತ್ನ ಮಾಡ್ತೀನಿ. ಜೈ ಶ್ರೀರಾಮ್.